ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭಗೊಳ್ಳುತ್ತಿದ್ದಂತೆಯೇ ಸದನ ವ್ಯವಹಾರಗಳ ಕುರಿತ ಕಾಗದ ಪತ್ರಗಳನ್ನು ವಿವಿಧ ಸಚಿವರು ಮಂಡಿಸಿದರು. ಬಳಿಕ ಉಪಸಭಾಪತಿ ಹರಿವಂಶ್ ಆನ್ಲೈನ್ ಜೂಜು ನಿರ್ಬಂಧ ತಿದ್ದುಪಡಿ ಮಸೂದೆ 2025 ಕುರಿತು ಚರ್ಚಿಸಲು ಸಂಸದೀಯ ವ್ಯವಹಾರಗಳ ಸಚಿವಾಲಯ ಮನವಿ ಮಾಡಿದ್ದು, ಸದನ ಅನುಮೋದನೆ ನೀಡಿದಲ್ಲಿ 2 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ನೀಡಲಾಗುವುದು ಎಂದರು. ನಿಯಮ 267ರ ಅಡಿ ಸಲ್ಲಿಕೆಯಾಗಿರುವ ವಿವಿಧ ಸೂಚನೆಗಳು ನಿಯಮಾನುಸಾರ ಇಲ್ಲವಾದ್ದರಿಂದ ಇವುಗಳನ್ನು ಸ್ವೀಕರಿಸಲಾಗದು ಎಂದು ಉಪಸಭಾಪತಿ ತಿಳಿಸಿದರು. ಈ ವೇಳೆ ಪ್ರತಿಪಕ್ಷಗಳ ಸದಸ್ಯರಿಂದ ಗದ್ದಲ ಘೋಷಣೆ ಉಂಟಾದಾಗ ಶೂನ್ಯ ವೇಳೆ ಕಲಾಪ ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡುವಂತೆ ಉಪಸಭಾಪತಿ ಕೋರಿದರು. ಗೃಹ ಸಚಿವ ಅಮಿತ್ ಶಾ ಸಂವಿಧಾನದ 130ನೇ ತಿದ್ದುಪಡಿ, ಕೇಂದ್ರಾಡಳಿತ ಪ್ರದೇಶಗಳ ತಿದ್ದುಪಡಿ 2025 ಹಾಗೂ ಜಮ್ಮು ಕಾಶ್ಮೀರ ಪುನರ್ ಸಂಘಟನೆ ತಿದ್ದುಪಡಿ ಮಸೂದೆಗಳ ಪರಾಮರ್ಶೆಗೆ ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಗೆ ರಾಜ್ಯಸಭೆಯ 10 ಸದಸ್ಯರ ನೇಮಕಾತಿ ಅನುಮೋದನೆಗಾಗಿ ಗೊತ್ತುವಳಿ ಮಂಡಿಸಿದರು. उक्त संयुक्त समिति में कार्य करने के लिए नामित किया जाएगा. ನಂತರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಆನ್ಲೈನ್ ಜೂಜು ನಿರ್ಬಂಧ ಮಸೂದೆ 2025 ಮಂಡಿಸಿದರು. ಆನ್ಲೈನ್ ಜೂಜಿನಿಂದ ಕೋಟ್ಯಂತರ ಜನರು ವ್ಯಸನಿಗಳಾಗಿದ್ದು ಆತ್ಮಹತ್ಯೆ ಸಂಖ್ಯೆ ಹೆಚ್ಚುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಆನ್ಲೈನ್ ಜೂಜಿನ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡಿದೆ. ರಾಷ್ಟ್ರದ ಹಾಗೂ ಸ್ವಸ್ಥ ಸಮಾಜದ ಹಿತದೃಷ್ಟಿಯಿಂದ ಈ ಮಸೂದೆ ಜಾರಿಗೊಳಿಸಲಾಗುತ್ತಿದ್ದು, ಇಂತಹ ಗಂಭೀರ ವಿಷಯದ ಬಗ್ಗೆ ಚರ್ಚಿಸಲು ವಿಪಕ್ಷಗಳು ಅವಕಾಶ ನೀಡದೇ ಇರುವುದು ದುರದೃಷ್ಟಕರ ಎಂದರು. ನಂತರ ಧ್ವನಿಮತದ ಮೂಲಕ ಮಸೂದೆಗೆ ಅಂಗೀಕಾರ ದೊರೆಯಿತು. Strategic development and regulatory oversight of the sector to prohibit the offering, operation, facilitation, advertisement, promotion and participation in online money games through any computer resource, mobile device or the internet. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಲಾಪದಲ್ಲಿ ಗಂಭೀರ ವಿಷಯಗಳ ಚರ್ಚೆಗೆ ಪ್ರತಿಪಕ್ಷಗಳು ನಿರಂತರವಾಗಿ ಅಡ್ಡಿಪಡಿಸುವುದು ಸಂಸದೀಯ ಘನತೆಗೆ ತಕ್ಕುದಲ್ಲ. ಇಡೀ ಅಧಿವೇಶನದಲ್ಲಿ ಪೀಠಾಧ್ಯಕ್ಷರಿಗೆ ವಿಪಕ್ಷಗಳು ಯಾವುದೇ ಸಹಕಾರ ನೀಡಲಿಲ್ಲ ಎಂದರು. बिजनेस एडवाइजरी में टाइम सेट किया, आप बोलते नहीं है, फिर अंत में आज इल्जाम लगा रहे हैं कि बोलने के लिए मौका नहीं देते हैं. ये गलत बात है, मैं इसका खंडन करता हूँ. ಉಪಸಭಾಪತಿ ಹರಿವಂಶ್ ಪ್ರಸಕ್ತ ಅಧಿವೇಶನದಲ್ಲಿ 41 ಗಂಟೆ 51 ನಿಮಿಷ ಚರ್ಚೆಯಾಗಿದ್ದು, ಅಧಿವೇಶನ 38.8% ಮಾತ್ರ ಫಲಪ್ರದವಾಗಿದೆ. ಸದಸ್ಯರಿಂದ 285 ಪ್ರಶ್ನೆಗಳು ಸಲ್ಲಿಕೆಯಾಗಿದ್ದು, ಈ ಪೈಕಿ 14 ಪ್ರಶ್ನೆಗಳಿಗೆ ಮಾತ್ರ ಮೌಖಿಕ ಉತ್ತರ ನೀಡಲು ಸಾಧ್ಯವಾಗಿದೆ. 14 ಸರ್ಕಾರಿ ವಿಧೇಯಕಗಳು ಅಂಗೀಕಾರ ಅಥವಾ ವಾಪಸ್ಸಾಗಿವೆ. ಒಟ್ಟಾರೆ ಸದನದ ಪೂರ್ಣ ಕ್ಷಮತೆ ಅನುಸಾರ ಕಲಾಪ ನಡೆಯದಿರುವುದು ದುರದೃಷ್ಟಕರ ಎಂದರು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಕುರಿತು ಅಧಿವೇಶನದಲ್ಲಿ 2 ದಿನ ವಿಶೇಷ ಚರ್ಚೆ ನಡೆದಿರುವುದು ರಾಷ್ಟ್ರೀಯ ಹಿತಾಸಕ್ತಿ ದೃಷ್ಟಿಯಿಂದ ಮಹತ್ವದ್ದು ಎಂದರು. ಬಳಿಕ ಕಲಾಪವನ್ನು ಉಪರಾಷ್ಟ್ರಪತಿ ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. Honorable Deputy Chairman, sir, I rise to move that the bill be passed. Motion moved that the bill be passed. The question is that the bill be passed. Those in favor will please say aye. Those against will please say no. I think the ayes have it, the ayes have it, the ayes have it. The bill is passed. The House is adjourned.